ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರಿಗೆ. ದೀಪಾವಳಿಗೆ ಈ ಮೊನ್ನೆ ಹೋದಂಥ ದೀಪಾವಳಿಗೆ ನಾನು ಒಂದು ಶಂಕರನ್ ಜಕ್ಕಮ್ಮನವರನ್ನು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಬರೀ 2 ತಿಂಗಳಲ್ಲಿ ದೀಡ್ ತಿಂಗಳಲ್ಲಿ ನನಗೆ 720 ಮಂದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಿಮಗೆ ತುಂಬ ಪೂರ್ವಕವಾಗಿ ನನಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಿಮಗೆ ನೀವೆಲ್ಲ ನನ್ನ ಅಭಿಮಾನಿ ದೇವರುಗಳು. ನೀವು ನೋಡೋದ್ರಿಂದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರಿಂದಲೇ ಈ ಒಂದು ಬಡ ಕಲಾವಿದನಿಗೆ ತಾವೆಲ್ಲರೂ ಒಂದು ಪ್ರೋತ್ಸಾಹ, ಒಂದು ಬೆಂಬಲ ಪಟ್ಟಂತಾಗುತ್ತದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೋದ ಹಿಂದೆ ನಾನು ಸುಡುಗಾಡು ಸಿದ್ಧರ ಬಗ್ಗೆ ಒಂದು ಚಾನಲ್ ಹಾಕಿದ್ದೆ, ಒಂದು ಸುದ್ದಿಯನ್ನು ಬಿತ್ತರಿಸಿದ್ದೆ, ಉತ್ತಮವಾಗಿ ಮೂಡಿ ಬಂದಿದೆ. ಅದರ ಜೊತೆಗೆ ಈಗ ಮತ್ತೊಂದು ಒಬ್ಬ ಮುಖ್ಯ ಅತಿಥಿಯೊಂದಿಗೆ ನಾನು ಬಂದಿದ್ದೇನೆ ತಮ್ಮ ಎದುರಿಗೆ. ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕೆಂದು ಮತ್ತೊಮ್ಮೆ ನಾನು ನನ್ನ ಅಭಿಮಾನಿ ದೇವರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಬಡ ಕಲಾವಿದನಿಗೆ ತಾವು ಪ್ರೋತ್ಸಾಹ ನೀಡಬೇಕು. ನನ್ನ ವಿಡಿಯೋಗಳನ್ನು ತಾವು ನೋಡಬೇಕು, ಸಂತೋಷ ಪಡಬೇಕು. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ಸ್ ಮಾಡಿ, ನನ್ನ ಸಜೆಷನ್ ಕೊಡಿ. ನಿಮ್ಮ ಸಲಹೆ ನಾನು ಸ್ವೀಕಾರ ಮಾಡುತ್ತೇನೆ. ಈಗ ಸಂಕೇಶ್ವರ ನಗರ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ. ಸುಮಾರು ನಾವು ಇಲ್ಲ ಸಂಕೇಶ್ವರ ನಗರದಲ್ಲಿ ನಾನು KSRTC ನಿಗಮದಲ್ಲಿ ನಿರ್ವಾಹಕನಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾ ಬಂದಿದ್ದೇನೆ. ನಾನು ಬಂದಂಥ ಸಂದರ್ಭದಲ್ಲಿ ಸಂಕೇಶ್ವರ ನಗರದಲ್ಲಿ ಒಬ್ಬ ಮುಖ್ಯವಾದಂಥ ಒಬ್ಬ ಅತಿಥಿ ಇದ್ದರು. ಅವರು ಬೇರೆ ಯಾರಲ್ಲ, ರಮೇಶ್ ಅಣ್ಣ ಪೂಜಾರಿ ಅವರು. ರಮೇಶ್ ಅಣ್ಣ ಪೂಜಾರಿ ಅವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಈ ಸಂಕೇಶ್ವರ ನಗರದಲ್ಲಿ ಶ್ರೀ ಶಂಕರಾಚಾರ್ಯರ ಆಶೀರ್ವಾದದಿಂದ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಎದರ ಮೇಲಪ್ಪ ಅಂದ್ರೆ ಸೈಕಲ್ ಹೊಡೆಯೋದ್ರ ಮುಖಾಂತರ ಸೈಕಲ್ ಹೊಡಿತಕ್ಕಂಥ ಸಂದರ್ಭದಲ್ಲಿ ತಮ್ಮ ಬ್ಯಾಲೆನ್ಸನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾವು ಬರೀ ಒಂದು ಸೆಕೆಂಡ್ ಮುಂದೆ ಹೋದ ಮತ್ತು ಸೈಕಲ್ದಾಗ ಎಲ್ಲಿ ಹಾಕ್ಕೊಂಡು ಬೀಳ್ತು ಅನ್ನೋ ಒಂದು ಅಂಜಿಕೆ ನಮ್ಮದು ಇರುತ್ತೆ. ಆದರೆ ಅವರು ಸುಮಾರು 12 ದಿನಗಳ ಪೂರ್ವಕ ಅಂದರೆ 300 ಗಂಟೆ, 12 ದಿನ ಅಂದರೆ 300 ಗಂಟೆ ಕಾಲನ್ನು ನೆಲಕ್ಕೆ ಹಚ್ಚಲಾರ್ದೇ ಸೈಕಲನ್ನು ರನ್ನಿಂಗ್ ಮಾಡಿದ್ದ ಒಂದು ಹಲವಾರು ದಾಖಲೆಯನ್ನು ಮಾಡಿದ್ದಾರೆ. ಅಂಥ ಒಬ್ಬ ಒಳ್ಳೆಯ ಮುಸ್ತದ್ದಿ, ಹಿರಿಯ ಜೀವಿ, ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ರಮೇಶ್ ಅಣ್ಣ ಪೂಜಾರಿ ಅವರ ಒಂದು ಸಂದರ್ಶನ ನಾನು ಇವತ್ತು ಬರ್ತಾಯಿದ್ದೀನಿ. ಅವರು ನಿಮಗೆ ಮುಖಪರಿಚಯನ ಮಾಡಿಸಿ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಅವ್ರ ಬಾಯಿಲಿಂದ ನಿಮಗೆ ನಾನು ಹೇಳಲು ವ್ಯಕ್ತಪಡಿಸ್ತಾ ಇದ್ದೇನೆ. ದಯವಿಟ್ಟು ಈ ಚಾನಲ್ನ ಈ ವಿಷಯವನ್ನು ಕೇಳಿ ತಾವು ಖುಷಿಪಟ್ಟು ನನ್ನ ಚಾನಲನ್ನು ಮೆಚ್ಚಿ ವ್ಯಕ್ತಪಡಿಸಿ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಮತ್ತೊಮ್ಮೆ ಕೈ ಮುಗಿದು ನನ್ನ ಚಾನಲ್ ಇದು ಮಾಡ್ತಾಯಿದ್ದೇನೆ. ನಮಸ್ಕಾರ ರೀ ರಮೇಶ್ ಅಣ್ಣ ಪೂಜಾರಿ ಅವರೇ. ನಮಸ್ಕಾರ. ಆರಾಮ್ರಿ ಸರ? ಆರಾಮ್. ಮತ್ತೇನು ಸುದ್ದಿ, ಏನು ಮಾಡ್ತಾಯಿದ್ದೀರಿ? ಈಗ ಏನೋ ಮಾಡ್ತಾ ಇದ್ದೇನೆ, ಸಮಾಜ ಸೇವೆ ನನ್ನ ಗುರಿ. ತಾವು ನಿಮ್ಮ ಒಂದು ಸೈಕಲ್ ಸಾಧನೆ ನೋಡಿ ನಮಗೆ ಭಾಳ ಖುಷಿ ಅನ್ನಿಸ್ತು, ಭಾಳ ಸಂತೋಷವೂ ಆಯಿತು. ನಿಮ್ಮ ಒಂದು ಸಾಧನೆ ನಮಗೆ ಹಲವಾರು, ನಾವು ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಲವಾರು ಸಾಧನೆ ಅಂದರೆ ಆ ಗಲ್ಲಿಯಲ್ಲಿ ತಾವು ಸೈಕಲ್ ಹೊಡೆಯೋದನ್ನು ನೋಡಿ ನಮಗೆ ಸಂತೋಷವಾಯಿತು. ನಮ್ಮ KSRTC ನಿಗಮದಲ್ಲಿರ್ತಕ್ಕಂಥ ಹಲವಾರು ನೌಕರ ವರ್ಗದವರು ನಿಮ್ಮ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಸಂಕೇಶ್ವರ ನಗರದ ಎಲ್ಲ ಅಭಿಮಾನಿಗಳು ನಿಮ್ಮನ್ನು ಭಾಳ ಪ್ರೀತಿಯಿಂದ ಖುಷಿಪಟ್ಟು ಸೈಕಲಿನ ಮೇಲೆ ಸಾಧನೆ ಮಾಡಿದಂಥ ರಮೇಶ್ ಅಣ್ಣ ಪೂಜಾರಿ ಭಾಳ ಹೊಗಳಿದ್ದಾರೆ. ತಮ್ಮ ಮೂಲ ಊರು ಯಾವ ಊರು ಸರ್? ನಾನು ಹುಟ್ಟಿದ್ದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬೈಂದೂರಿನಲ್ಲಿ. ಹ್ಞೂ ಸರ್, ಬೈಂದೂರು. ಉಡುಪಿ ಜಿಲ್ಲೆಯ ಬೈಂದೂರು. ತಾವು ಸಂಕೇಶ್ವರಕ್ಕೆ ಬಂದು 55 ವರ್ಷ ಆಯಿತು. 55 ವರ್ಷ. ತಾವು ಈ ಒಂದು ಸೈಕಲ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೀರಿ. ತಾವು ಪ್ರಾರಂಭಿಕವಾಗಿ ಹೆಂಗೆ ಸ್ಟಾರ್ಟ್ ಮಾಡಿದ್ದೀರಿ? ಪ್ರಾರಂಭಿಕವಾಗಿ ಅಂದರೆ ನನಗೆ ಸಣ್ಣಂದಿಂದಲೇ ಈ ಸೈಕಲ್ ಶೋಕ್ ಭಾಳ. ಹ್ಞೂ ಸರ್. ಸೈಕಲ್ ಅಂದರೆ ನನಗೆ ಒಂಥರ ಅಂದರೆ ನನ್ನ ಊರಿನಲ್ಲಿ ಬೈಂದೂರಿನಿಂದ ಗೊಂಗೊಳ್ಳಿ ಅಂತ ಒಂದು ಊರಿದೆ. ಹ್ಞೂ ಸರ್. ಆ ಗೊಂಗೊಳ್ಳಿ ಒಂದು 16-20 ಕಿಲೋಮೀಟ್ರ್ ಆಗ್ತಾ ಇರಬೇಕು. ಹ್ಞೂ ಸರ್. ಅಲ್ಲಿ ನಮ್ಮ ಗಜಾನನ್ ಬಸ್, ಅದು ಓಲ್ಡ್ 45-50 ವರ್ಷದ ಹಿಂದಿನ ಕಥೆ ಇದು. ಹ್ಞೂ ಸರ್. ಬಸ್ಸಿನ ಓವರ್ಟೇಕ್ ಮಾಡಿ ನಾನು ಸಣ್ಣದಿರುವಾಗಲೇ ಹೋಗ್ತಿದ್ದೆ ಗೊಂಗೊಳ್ಳಿಗೆ. ಹ್ಞೂ ಸರ್. ಆ ಗೊಂಗೊಳ್ಳಿಗೆ ಬಸ್ಸು ಮತ್ತು ನನ್ನ ಸೈಕಲ್ ಕರೆಕ್ಟ್ ಒಂದೇ ಟೈಮಿಗೆ ಅಲ್ಲಿ ಹೋಗ್ತಿತ್ತು. ಆದರೆ ಆ ಬಸ್ಸಿಗೆ ಕೆಲವರು ಒಂದು 10 ಸ್ಟಾಪ್ಗಳಿರ್ತಿತ್ತು. ಹ್ಞೂ ಸರ್. ಆದ್ದರಿಂದ ನಾನು ಪಾಸ್ ಆಗ್ತಿದ್ದೆ. ಹ್ಞೂ ಸರ್. ಪಾಸ್ ಆಗಿ ಅದೇ ಒಂದು ಟೈಮಿಗೆ ನಾನು ಅಲ್ಲಿ ಹೋಗಿ ಟಚ್ ಆಗ್ತಿದ್ದೆ. ಹ್ಞೂ ಸರ್. ಮತ್ತು ಆ ಸಂದರ್ಭದಲ್ಲಿ ಕೆಲವು ಆ ಕಡೆ ಈ ಕಡೆ ಅವರು ಸೈಕಲ್ ಎಷ್ಟು ಬಂದು ನಮ್ಮ ಕಡೆಯಲ್ಲಿ ಸೈಕಲ್ ಸಾಧನೆ ಮಾಡ್ತಾಯಿದ್ರು. ಹ್ಞೂ ಸರ್. ಸೈಕಲ್ ಬ್ಯಾಲೆನ್ಸು. ನಾನು ಸೈಕಲ್ ಓಡಿಸೋದ್ರೆ ಖಾಲಿ ಸೈಕಲ್ ಓಡಿಸಿಲ್ಲ. ಹ್ಞೂ ಸರ್. ಸೈಕಲ್ ಮೇಲೆ ಸ್ನಾನ, ಸೈಕಲ್ಗೆ ಕಟ್ಟಿ ಇಷ್ಟು ನನ್ನ ಈ ಪ್ರಾಯದಲ್ಲಿ 100 ಟ್ರ್ಯಾಕ್ಟರ್ ಎಳೆದಿರ್ಬೇಕು. ನಾನು ಒಂದು ಫಂಕ್ಷನಿಗೆ ಒಂದು ಟ್ರ್ಯಾಕ್ಟರ್ ಎಳಿತೇನೆ. ಹ್ಞೂ ಸರ್. ಟ್ರ್ಯಾಕ್ಟರ್ ಹೆಂಗೆ ಯಾವ ರೀತಿ ಹೇಳಿ? ಸೈಕಲ್ಗೆ ಕಟ್ಟಿ ಎಳೆದು. ಹಾಂ, ನೀವು ಒಬ್ಬರ ಸೈಕಲ್ ಮೇಲೆ? ಹಾಂ, ಸೈಕಲ್ ಮೇಲೆ. ಹಾಂ, ಅದು ಇಬ್ಬರು ಹಿಡ್ಕೊಂಡಿರ್ತಾರೆ. ಅಂದರೆ ಸೈಕಲ್ ಬೀಳಬಾರ್ದು ಅಂತೇಳಿ ಅಷ್ಟೇ. ಹ್ಞೂ ಸರ್. ಅಷ್ಟು ಬ್ಯಾಲೆನ್ಸಿಂಗ್ ಅದು. ಬಾಕಿ ಉಳಿದು ನಾನು ಸೈಕಲಿಗೆ ಕಟ್ಟಿ ಟ್ರ್ಯಾಕ್ಟರ್ ಎಳಿತಿದ್ದೆ. ಹ್ಞೂ ಸರ್. ಇಡೀ ಬೆಳಗಾವಿ ಜಿಲ್ಲೆನೇ ನೋಡಿದೆ. ವಾವ್ ವಾವ್.
ಇಡೀ ಬೆಳಗಾವಿ ಜಿಲ್ಲೆ ನೋಡಿದೆ, ಸಂಕೇಶ್ವರ ನೋಡಿದೆ, ಹ್ಞೂ ಸರ್. ನೋಡಿದವರು ಯಾರೂ ಇಲ್ಲ. ಯಾಕಂದರೆ ಇದು ಖಾಲಿ ಬಾಯಿ ಮಾತಲ್ಲ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ನೋಡಿದ್ದಾರೆ. ಹ್ಞೂ. ಮತ್ತು ಹಂಗೆ ಮಾಡ್ತಾ ಮಾಡ್ತಾ ಪ್ರಪ್ರಥಮವಾಗಿ ನೀವು ಈ ಒಂದು ಸೈಕಲ್ ಸ್ಪರ್ಧೆಯನ್ನು ಅಥವಾ ಸೈಕಲ್ ಮಾಡೋ ಒಂದು ಸಾಧನೆ ಎಲ್ಲಿ ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ್ದು? ಅಂದರೆ ನನಗೆ ಶಾಲೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ಹ್ಞೂ ಸರ್. ಶಿಕ್ಷಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಇತ್ತು. ಹ್ಞೂ. ಸಣ್ಣದಿರುವಾಗಲೇ ಮನೆ ಒಂದು ದೊಡ್ಡ ಕುಟುಂಬದಲ್ಲಿ ನನ್ನ ಜನ್ಮ ಆಯಿತು. ಹ್ಞೂ ಸರ್. ಆದರೆ ದೊಡ್ಡ ಪರಿಹಾರ. ಹ್ಞೂ. ಆದರೆ ಅವರಿಗೆ ನನ್ನನ್ನೊಬ್ಬ ವಿದ್ಯಾವಂತನನ್ನು ಮಾಡಬೇಕಂತ ಆಸೆ ಇತ್ತು. ಆದರೆ ನನ್ನ ತಲೆಗೆ ವಿದ್ಯೆ ಹತ್ತಲಿಲ್ಲ. ನನ್ನ ಹುಟ್ಟು ಸೈಕಲ್ ಮೇಲೆ ಇತ್ತು, ಕಥೆ ಇತ್ತು. ನೂರಾರು ಜನ, ಸಾವಿರಾರು ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದು ನನ್ನ ಕಾರ್ಯಕ್ರಮ ನೋಡ್ತಿದ್ರು. ಆವಾಗ ಆ ಕಾರ್ಯಕ್ರಮ ನಾನು ಸಕ್ಸಸ್ ಮಾಡಿದಾಗ ಶಿವಾಜಿ ಪಡ್ನೇಕರ್ ಭಾಳ ಖುಷಿಪಟ್ಟರು. ಅಲ್ಲೇ ರಮೇಶ್ ಕುಮಾರ್ ಕಿ ಜೈ ಅಂದರು. ಅಲ್ಲಿಂದ ಶುರುವಾಗಿದ್ದು ಅದರ ಮುರುಗೋಡ್, ಗಾರಗುಟ್ಟಿ, ಮಿರಜ್, ಸಾಂಗ್ಲಿ ಎಲ್ಲ ಕಡೆಯಲ್ಲೂ ಸೈಕಲ್ ಸಾಹಸ ಮಾಡ್ತಾ ಮಾಡ್ತಾ ಸೀದಾ ನಾಗ್ಪುರದವರೆಗೆ ಹೋಯ್ತು. ನಾಗ್ಪುರದಲ್ಲಿ ಶರದ್ ಪವಾರ್ ಬರ್ತಾರೆ ಅಂತೇಳಿ ಒಂದು ನಿರೀಕ್ಷೆ ಇತ್ತು. ಆವಾಗ ಶರದ್ ಪವಾರ್ ಅಂದರೆ ಆವಾಗ ಪೊಲಿಟಿಕಲ್ ಟೈಗರ್. ನನಗೂ ಕೆಲವು ಟೈಗರ್ಗಳಿಗೆ ಭೇಟಿ ಆಗುವಂಥ ದೊಡ್ಡ ಅಭ್ಯಾಸ ಇವತ್ತಾದರೂ ಅದೇ. ನಾನು ದೊಡ್ಡ ಜನರನ್ನು, ದೊಡ್ಡ ವಿಚಾರವಂತರನ್ನು ಭೇಟಿ ಆಗ್ಲಿಕ್ಕೆ ನಾನು ಯಾವಾಗಲೂ ಬಯಸ್ತಾ ಇರ್ತೇನೆ. ಆವಾಗ ಆಯಿತು, ಶರದ್ ಪವಾರ್ ಬರ್ತಾರೆ ಅಂತ ಹೇಳಿದ್ರು ಕೂಡ ನನಗೆ ಭಾಳ ಖುಷಿ ಆಯಿತು. ಅಲ್ಲಿ ಆ ಸಂದರ್ಭದಲ್ಲಿ 300 ಗಂಟೆ ಸೈಕಲ್ 9 ದಿವಸದಿತ್ತು. ಅದು 9 ರಾತ್ರಿ 9 ಹಗಲು ಕಾರ್ಯಕ್ರಮ ಇತ್ತು. ಆದರೆ ಶರದ್ ಪವಾರ್ ಬರಲಿಕ್ಕೆ 3 ದಿವಸ ಲೇಟ್ ಆಯಿತು. ಇರಲಿ, ಅವ್ರು ಬರೋವರೆಗೆ ನಾನು ಇಳಿಯೋದಿಲ್ಲ ಅಂತ ಆ ಕಾರ್ಯಕ್ರಮ ಮುಗಿಸಿ ಅದು ಶರದ್ ಪವಾರ್ ನಂದು ಭೇಟಿ ಆಯಿತು. ಆ ಭೇಟಿ ಆದ ನಂತರ ಕೆಲವು ದಿನಮಾನಗಳಲ್ಲಿ ನನ್ನ ಸಾಹಸಕ್ಕೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಕ್ಕೇರಿಯಲ್ಲಿ ನಾನು ಒಂದು 25 ವರ್ಷದಿಂದ ಕಾರ್ಯಕ್ರಮ ಮಾಡಿದವಾಗ ಆ ಹುಕ್ಕೇರಿ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ರೋಡ್ ಬ್ಲಾಕ್ ಆಗಿತ್ತು. ಆ ತನ ಜನದಟ್ಟಣೆ ನೋಡ್ಲಿಕ್ಕೆ ನಿಮ್ಮ ಸಾಧನೆ ನಾನು ಬೆಂಕಿ ಹಚ್ಚಿ ಒಂದು ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಒಂದು ಡೇಂಜರ್ ಪ್ರದರ್ಶನ ಮಾಡ್ತೇನೆ. ಆ ಸಂದರ್ಭದಲ್ಲಿ ಇಡೀ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಎಷ್ಟು ಜನ ಕುಡಿತು ಎಲ್ಲ ಟ್ರಕ್ ಮೇಲೆ, ಗಾಡಿ ಮೇಲೆ, ಇದ್ರ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಯವ್ರನ್ನ ನಾನು ಇನ್ವೈಟ್ ಮಾಡಿಲ್ಲ, ಅವರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ. ಆದರೂ ಅವರು ಪ್ರತ್ಯಕ್ಷ ಆದರು ಅಲ್ಲಿ ನನ್ನ ಸಾಹಸ ನೋಡಲಿಕ್ಕೆ. ಮತ್ತು ಎರಡನೇದಾಗಿ ಸಂಕೇಶ್ವರ ಭಾಗದಲ್ಲಂತೂ ನನ್ನ ಅಭಿಮಾನಿಗಳಿರಲಿ, ನಾನು ನಿಜವಾಗಿ ಸಂಕೇಶ್ವರದಲ್ಲಿ ಎಲ್ಲರ ಮನೆ ಮಗನಾಗಿ 40 ವರ್ಷ ಬಾಳ್ವೆ ಕಳೆದಿದ್ದೇನೆ. ಪ್ರತಿಯೊಂದು ಕುಟುಂಬದಲ್ಲಿ ನನ್ನ ಮೇಲೆ ಗೌರವ ಇದೆ. ಆದರೆ ನಾನು ಆಸೆ ಪಡೋಲ್ಲ, ಹಣಕ್ಕಾಗಿ ಆಸೆ ಪಡೋಲ್ಲ, ನಾನು ಮನೆ ಕಟ್ಟಲಿಕ್ಕೆ ಆಸೆ ಪಡೋಲ್ಲ. ಯಾವುದೂ ನನಗೆ ಬೇಕಾಗಿಲ್ಲ. ನನಗೆ ಜನ ಮತ್ತು ಮೆಚ್ಕೊಳ್ಬೇಕು. ನನ್ನ ಬಗ್ಗೆ ಕೆಲವರು ಏನಾದರೂ ಹೇಳಬಾರ್ದು, ಒಂದು ನಾಚಿಕೆ, ಒಂದು ವಿಚಾರ ಇದೆ ನಂದು. ಹೀಗಾಗಿ ಅದಿರಲಿ. ಮತ್ತು ಸಂಕೇಶ್ವರದಲ್ಲಿ ನನ್ನ ಫಂಕ್ಷನ್ ಆದವಾಗ ನಾನು 48 ಗಂಟೆ ಸೈಕಲ್ ಓಡಿಸಿದವಾಗ ವಿಜಯ್ ಸಂಕೇಶ್ವರ್ ತಮ್ಮ ಹೆಂಡತಿನ ಕರ್ಕೊಂಡು ನನ್ನ ಫಂಕ್ಷನಿಗೆ ಬಂದು ನೋಡಿದ್ದು ನನಗೆ ದೊಡ್ಡ ಆಶ್ಚರ್ಯ ಆಗಿದೆ. VRL ಮಾಲೀಕರು ತಮ್ಮ ಹೆಂಡತಿಯನ್ನು ಕರ್ಕೊಂಡು, ಪ್ರಮೀಳಾ ಸಂಕೇಶ್ವರ್ ಅವ್ರನ್ನ ಕರ್ಕೊಂಡು ನನ್ನ ಫಂಕ್ಷನಿಗೆ ಬಂದು ನೋಡಿದ್ದು ಒಂದು ನನ್ನ ಹೆಮ್ಮೆಯ ವಿಷಯ, ನನ್ನ ದೊಡ್ಡ ಹೆಮ್ಮೆ ಇದು. ವಿಜಯ್ ಸಂಕೇಶ್ವರ್ ಅವರು ಹುಬ್ಬಳ್ಳಿಯಿಂದ ಸಂಕೇಶ್ವರ್ಗೆ ಬರ್ತಾರಂದ್ರೆ ಅದು ದೊಡ್ಡ ಕತೆ. ಇದೇನು ಸುಳ್ಳು ಹೇಳೋ ವಿಷಯ ಅಲ್ಲ. ಇಡೀ ಸಂಕೇಶ್ವರಿಗೆ ನೋಡಿದವರಿಗೆಲ್ಲ ಗೊತ್ತಾಗೋದು ಅದು ವಿಷಯ, ಎಲ್ಲ ಸುಳ್ಳು ವಿಷಯ ಅಲ್ಲ. ಮಾಧ್ಯಮದಲ್ಲಿ ಎಲ್ಲ ನಾವು ನೋಡಿದ್ದೀವಿ. ಅದು ನನಗೆ ಭಾಳ ಆಶ್ಚರ್ಯ ಅನಿಸಿದೆ. ವಿಜಯ್ ಸಂಕೇಶ್ವರ ಅಂತವರೆಲ್ಲ ಅವರ ಪರಿವಾರ ಕರ್ಕೊಂಡು ನನ್ನ ಗ್ರೌಂಡಿಗೆ ಬರ್ತಾರಂದ್ರೆ ನನಗೆ ಎಷ್ಟು ಹೆಮ್ಮೆ ಇರ್ಬೋದು. ನಾನು ಸಾಮಾನ್ಯ ಕಲಾವಿದನ ಅಲ್ಲ. ಇರಲಿ, ನಾನು ಗೋಕಾಕ್ ತಾಲೂಕಿನಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿದಾಗ ಜಾರಕಿಹೊಳಿ ಸೋದರರು ಸಹ ಭಾಳ ಹೆಮ್ಮೆ ಪಟ್ಟರು, ಖುಷಿಪಟ್ಟರು, ಸಂತೋಷ. ಅದರ ನಂತರ ನಾನು ಗೋಕಾಕ್ ಸಿಟಿಯಲ್ಲಿ 2-3 ಕಾರ್ಯಕ್ರಮ ಮಾಡಿದವಾಗ ಲಖನ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಅಣ್ಣ ಮತ್ತು ಭೀಮ್ಸಿ ಅಣ್ಣ ಇವರೆಲ್ಲ ಬಂದು ನನ್ನನ್ನು ಗೌರವ ಮಾಡಿದ್ರು. ಅದು ಗೌರವ ಮನೆಯಲ್ಲೆಲ್ಲ, ಹೊರಗಲ್ಲ, ನನ್ನ ಗ್ರೌಂಡಿಗೆ ಬಂದು ಸ್ಪಾಟಿಗೆ ಬಂದು ನನಗೆ ಮಾಲೆ ಹಾಕಿ ನನ್ನನ್ನು ಗೌರವ ಮಾಡಿದ್ದಾರೆ. ಅವರ ಕುಟುಂಬದ ಒಂದು ಸ್ನೇಹ ಇರಲಿ, ಅವ್ರ ಮೇಲೆ ಅಭಿಮಾನ ಇರಲಿ, ಇವತ್ತು ನನ್ನ ಜೀವನದಲ್ಲಿ ಇದೆ ಮತ್ತು ಅದು ಸಾಯೋ ತನಕ ಇರ್ತದೆ. ಯಾಕಂದರೆ ನಮ್ಮನ್ನು ಯಾರು ಗೌರವಿಸ್ತಾರೆ ಆ ವ್ಯಕ್ತಿ ನಮಗೆ ದೊಡ್ಡ ವ್ಯಕ್ತಿ. ಯಾಕಂದ್ರೆ ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಸೈಕಲ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದ್ರಿಂದ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸುವವರು ಅವರು ನಿಜವಾದ ದೊಡ್ಡ ವ್ಯಕ್ತಿ, ನಮ್ಮ ಪಾಲಿನ ದೇವರಿದ್ದಂಗೆ. ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿ ಸದಾ ಇರ್ತೇವೆ. ಸಂತೋಷದ ವಿಷಯ ರಮೇಶ್ ಅಣ್ಣರೇ. ಆದರೆ ಮತ್ತು ನೀವು ನೀವು ಇಷ್ಟೆಲ್ಲ 12 ದಿನಗಟ್ಟಲೆ ಸೈಕಲ್ ನನ್ನ ಕಾಲನ್ನು ನೆಲಕ್ಕೆ ಹಚ್ಚಲಾರದೆ
ನೀವು ಇಷ್ಟು ದೊಡ್ಡ ಸಾಧನೆ ಕೂಡ ಮಾಡಿದ್ದು ನಮ್ಗೆ ಭಾಳ ಖುಷಿ ಸಂತೋಷ ಆಯಿತು. ಈ ಒಂದು ಸಂಕೇಶ್ವರ ನಗರದಲ್ಲಿ ನಿಮ್ಮಂಥ ವ್ಯಕ್ತಿ ಸಿಗೋದು ಭಾಳ ತಿರುಪ. ತಮಗೆ ವಯಸ್ಸೆಷ್ಟು ಸರ್? 75. ನೋಡಿ 75 ಇಷ್ಟು ವಯೋವೃದ್ಧರಾದರೂ ಕೂಡ ಇಂಥ ಒಂದು ಸಾಧನೆ ಈಗ ಸ್ವಲ್ಪ ಸೈಕಲನ್ನು ಹೊಡೆದನ್ನು ಬಿಟ್ಟಿದ್ದೀರಾ ಏನು ಈಗ ಸ್ಟಾರ್ಟ್ ಇದೆ? ಇಲ್ಲ, ನಾನು ಸೈಕಲ್ ಪ್ರದರ್ಶನಕ್ಕೆ ಆ ಬ್ಯಾಲೆನ್ಸಿಂಗ್ ಅದನ್ನು ಬಿಟ್ಟು ಒಂದು 15-20 ಒಳಗೆ ಬಿಟ್ಟಿದ್ದೇನೆ. ಯಾಕಂದ್ರೆ ಅದೆಲ್ಲ ಸಾಹಸ ಮಾಡಲಿಕ್ಕೆ ಆಗೋದು, ಬ್ಯಾಲೆನ್ಸ್ ಮಾಡಲಿಕ್ಕೆ ಡೇಂಜರ್, ಅದು ವೆರಿ ಡೇಂಜರ್. ಈಗ ಏನಾದರೂ ಅಪರೂಪ ಏನಾದರೂ ಒಂದು ಉತ್ತಮ ಏನಾದರೂ ಒಂದು ವಿಚಾರ ಇದ್ದರೆ ಅದಕ್ಕೋಸ್ಕರ ಸೈಕಲ್ ಜಾಥಾ ಹಮ್ಮಿಕೊಂಡು ಏನಾದರೂ 4 ಜನರಿಗೆ ಸಂದೇಶ ಕೊಡ್ತೇನೆ ಮಾಡಿ. ತುಂಬ ಒಳ್ಳೆಯದಾಯಿತು ನಿಮ್ಮ ಸಂದರ್ಶನ. ನಿಮಗೆ ಭೇಟಿಯಾಗಿದ್ದು ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಖುಷಿ ಅನ್ನಿಸ್ತು. ಆದರೆ ಇವತ್ತು ನಾವು ಬಂದಿದ್ದು ನಮಗೊಂದು ಒಳ್ಳೆಯ ವಿಷಯ. ಇದರ ಜೊತೆಗೆ ನಮ್ಮ ಸಿಬ್ಬಂದಿಯವರಾದಂಥ ನಮ್ಮ ಜೊತೆ ಕರ್ತವ್ಯ ನಿರ್ವಹಣೆ ಮಾಡಿದಂಥ ಹಾಲಪ್ಪ ಗುಟ್ರವರು ಮತ್ತು ನಮ್ಮ ರಮೇಶಣ್ಣ ಪೂಜಾರವರು ಮತ್ತು ನಾವೆಲ್ಲರೂ ಇವತ್ತು ನಮ್ಮ ಒಂದು ಕರ್ತವ್ಯದ ಒಂದು ಸೂಟಿಯನ್ನು ಮಾಡಿಕೊಂಡು ಒಂದು ರಜೆಯನ್ನು ಪಡೆದುಕೊಂಡು ನಾವು ಬಂದು ರಮೇಶಣ್ಣ ಪೂಜಾರವ್ರನ್ನ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಸಂಕೇಶ್ವರ ನಗರಕ್ಕೆ ಇವರ ಮಾಹಿತಿಯನ್ನು ಇಡೀ ಒಂದು ನಮ್ಮ ಬೆಳಗಾವಿ ಜಿಲ್ಲೆಗೆ ನಾವೆಲ್ಲರೂ ಹಂಚಿಕೊಂಡಿದ್ವಿ. ಆದರೆ ದಯವಿಟ್ಟು ನನ್ನ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಬೇಕೆಂದು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಶಂಕರ್ ಜಕ್ಕಮ್ಮನವರು, ರಮೇಶಣ್ಣ ಪೂಜಾರಿ ಸೈಕಲ್ ಸಾಧಕರು. ಇವರು ಹಾಲಪ್ಪ ಗೋಟ್ರವರು, ಸಂಕೇಶ್ವರದ ಹಾಲಪ್ಪ ಗೋಟ್ರವರು KSRTC ನಿಗಮದಲ್ಲಿ ಸುಮಾರು 37-40 ವರ್ಷ ಕಂಡಕ್ಟರಾಗಿ ನಿರ್ವಹಣೆ ಮಾಡಿ ಮೊನ್ನೆ ತಾವು ನಿವೃತ್ತಿಯನ್ನು ಹೊಂದಿದ್ದಾರೆ. ಉತ್ತಮವಾದಂಥ ನನ್ನ ಒಬ್ಬ ಗೆಳೆಯರು. ಅದರ ಜೊತೆ ಇವತ್ತಿಗೆ ನನ್ನ ಒಂದು ಸಂದರ್ಶನ ತಾವು ಮುಗಿಸುತ್ತೇನೆ. ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಬೇಕಂದ್ರೆ ಮತ್ತೊಮ್ಮೆ